ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೂಟ್ ಮಾಡ್ತಾ ಇದ್ದೇನೆ. ಬ್ರೇಕ್ಫಾಸ್ಟ್ ಇನ್ಸ್ಟಂಟ್ ಆಗಿ ಮಾಡ್ಬೋದು. ನೀವು ಮಾರ್ನಿಂಗ್ ಒಂದು 6 ಗಂಟೆ ಅಷ್ಟೊತ್ತಿಗೆ ನೆನೆಸ್ಬಿಟ್ಟು ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, 1/4 ಕಪ್ಪಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ. ಈ ಪಾತ್ರೆ ಇದೆ, ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಅದಕ್ಕೆ ಮೊದಲು ಇದನ್ನು ನೆನೆಸ್ಕೊಳ್ಳುವ. ನಾವು ಇಲ್ಲಿ ಕಡಲೆಬೇಳೆ 1/4 ಕಪ್ ಹಾಕ್ಕೊಂಡಿದ್ದೇನೆ. ನೋಡಿ, 1 ಕಪ್ಪಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ. ಹೆಸರು ಬೇಳೆ ನಮಗೆ ಪ್ರೋಟೀನ್ ರಿಚ್ ಆಗಿದೆ, ಹಾಗೆ ಅದು ತುಂಬಾ ಒಳ್ಳೆಯದು. ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಬೋದು. ಅರ್ಧ ಗಂಟೆ ನೆನೆಸಿಕೊಂಡ್ರೆ ಸಾಕು. ಈಗ ಇದನ್ನು ಕಡಲೆಬೇಳೆ ಜೊತೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ 1 ಗಂಟೆ ರೆಸ್ಟಲ್ಲಿ ಇರಬೇಕು. 1 ಗಂಟೆ ಸಾಕು, ಅರ್ಧ ಗಂಟೆ ನಂತರ ಸಾಕು. ಆಮೇಲೆ ಗ್ರೈಂಡ್ ಮಾಡುವಾಗ ಇದಕ್ಕೆ 1 ಕಪ್ಪಷ್ಟು ರಾಗಿ ಹುಡಿಯನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಆಗ ನಮ್ಮ ದೋಸೆ ಹಿಟ್ಟು ರೆಡಿ ಆಗ್ತದೆ. ಇದನ್ನು ವಾಶ್ ಮಾಡಿ ನೆನೆಸ್ಲಿಕ್ಕೆ ಇಡ್ತೇನೆ. ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಕೆಲಸ ಮಾಡಿಕೊಂಡ್ರೆ ಆಮೇಲೆ ನಾವು ನೀರು ಕುಡಿದು ಎಲ್ಲ ಆಗುವಾಗ ಇದು ನೆನೀತದೆ. ಇದು ನೆನೀಲಿ. ಚೆನ್ನಾಗಿ 2 ಸಲ ವಾಶ್ ಮಾಡಿ ನೀರು ಹಾಕಿ 1 ಗಂಟೆ ನೆನೆಸಿಕೊಳ್ಳೋದು. ಮಾರ್ನಿಂಗ್ ಎದ್ದ ಕೂಡಲೇ ನಾನು ಅದನ್ನು ನೆನೆಸ್ಕೊಂಡಾದ್ಮೇಲೆ ನಾನೊಂದು ಬಿಸಿ ನೀರನ್ನು ಕುಡಿತೇನೆ. ಈ ಚಳಿಗಾಲದಲ್ಲಿ ನಾವು ಬಿಸಿನೀರನ್ನು ಕುಡಿಲೇಬೇಕು. ಅಥವಾ ನಿಮ್ಮ ಮಾರ್ನಿಂಗ್ ಡ್ರಿಂಕ್ ಏನಿದೆ ಅದನ್ನು ಕೂಡ ನಾನೇನು ರೆಸಿಪೀಸ್ ಎಲ್ಲ ಮಾಡ್ತೇನೆ, ಅದನ್ನು ನೀವು ನೋಡ್ಕೊಳ್ಬೋದು. ಕೊತ್ತಂಬರಿ ಜೀರಾ ವಾಟರ್ ಇರ್ಬೋದು, ಸಿನಮನ್ ಸ್ಟಿಕ್ ಹಾಕಿ, ಜೀರಿಗೆ ಹಾಕಿ, ಬಡೆ ಸೋಂಪಿನ ಕಾಳು ಅಂಥದ್ದನ್ನೆಲ್ಲ ಹಾಕಿ ಡ್ರಿಂಕ್ ಕುಡಿಯೋದ್ರಿಂದ ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ತದೆ. ಚಳಿಗಾಲದಲ್ಲಿ ತುಂಬ ಹೆಲ್ಪ್ ಆಗ್ತದೆ. ನೀವು ಮಾರ್ನಿಂಗ್ ಈ ಚಳಿಗಾಲದಲ್ಲಿ ನೀರು ಬೇಡ ಅನಿಸ್ತದೆ, ಆದರೆ ನೆನಪು ಮಾಡಿ ನೀರನ್ನು ಕುಡಿಬೇಕು. ಯಾಕಂತ ಹೇಳಿದ್ರೆ ಈ ಒಂದು ವಿಂಟರಲ್ಲಿ ನಮಗೆ ಕಫ ಕಟ್ಟಿದಾಗ ಆಗೋದು, ಕೆಮ್ಮು ಬರೋದು, ವಾಯ್ಸ್ ಚೇಂಜ್ ಆಗೋದು, ಇದೆಲ್ಲ ಜಾಸ್ತಿ ಇರ್ತದಲ್ಲ. ಬೆಳಿಗ್ಗೆ ಎದ್ದಾಗ ಒಂಥರ ಆಗ್ತಾ ಇರ್ತದೆ, ಗಂಟಲು ನೋವು ಇರ್ತದೆ, ಕೆಲವೊಮ್ಮೆ ಕಫ ಕಟ್ಟಿದ ಹಾಗೆ. ವೆದರಿಗೆ ನಮಗೆ ಆ ಥರ ಆಗೋದು, ಮೂಗು ಕಟ್ಟಿಕೊಂಡಾಗೆ, ಕೆಮ್ಮು ಬಂದಾಗೆ, ಇಲ್ಲಿ ಕಫ. ಅದೇ ಚಳಿಗಾಲದ ವೆದರಲ್ಲಿ ಹಾಗೆ ಆಗ್ತದೆ ಕೆಲವರಿಗೆ, ನನಗೆ ಸಹ ಹಾಗೆ ಆಗ್ತದೆ, ಸ್ವರ ಬರುವುದಿಲ್ಲ. ಹಾಗೆ ಬೆಳಿಗ್ಗೆ ಎದ್ದ ಹಾಗೆ ಒಂದು ಬಿಸಿ ನೀರು ತುಂಬ ಕುಡಿಲಿಕ್ಕಾಗುವಷ್ಟು ತಗೊಳ್ಳೋದು. 1 ಗ್ಲಾಸು ಹಾಗೆಯೇ ಕುಡಿಯೋದು. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ವಿಂಟರ್ ಸೀಸನಲ್ಲಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ವಿಂಟರ್ ಸೀಸನಲ್ಲಿ ನಾವೇನು ಮಾಡ್ತೇವೆ ಅಂದರೆ ಬಾಯಾರಿಕೆ ಆಗೋದಿಲ್ಲ, ಅಷ್ಟು ನೀರು ಕುಡಿಯದೇ ಇರ್ತೇವೆ. ಆಗ ದೇಹ ತುಂಬಾ ಡಿಹೈಡ್ರೇಷನ್ ಆಗ್ತದೆ. ಸೊ ವಿಂಟರ್ ಸೀಸನಲ್ಲಿ ನೆನಪು ಮಾಡಿ ನಾವು ನೀರನ್ನು ಕುಡಿಬೇಕು. ಇದು ತುಂಬಾ ಅಂದರೆ ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಬಿಸಿ ನೀರನ್ನು ಕುಡಿಬೇಕು. ತಣ್ಣಗೆ ನೀರು ಕುಡಿದ್ರೆ ಶೀತ ಆಗ್ತದೆ, ಮತ್ತು ವಿಂಟರಲ್ಲಿ ಅಷ್ಟು ಹಿಡಿಸೋದಿಲ್ಲ ತಣ್ಣಗೆ ಕುಡಿಲಿಕ್ಕೆ. ಹಾಗೆ ತರಕಾರಿ ಜ್ಯೂಸ್ ಆಗಲಿ, ಯಾವುದೇ ಡ್ರಿಂಕ್ ಆಗಲಿ, ನೀವೆಲ್ಲ ಬಿಸಿ ಮಾಡಿಕೊಂಡು ತರಕಾರಿ ಸಲಾಡ್ ಎಲ್ಲ ಸ್ವಲ್ಪ ತರಕಾರಿಗಳನ್ನು ಒಂದು ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಯೂಸ್ ಮಾಡಿದರೆ ಚಳಿಗಾಲದಲ್ಲಿ ತುಂಬಾ ಒಳ್ಳೆಯದು. ಎಲ್ಲ ಹಸಿಯಾಗಿ ಯೂಸ್ ಮಾಡೋದ್ರಿಂದ ಗಂಟಲಲ್ಲಿ ಕೆರೆತ, ಇನ್ಫೆಕ್ಷನ್, ಕೆಮ್ಮು ಆ ಥರ ಎಲ್ಲ ಸ್ಟಾರ್ಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಹಸಿಗಿಂತ ಸ್ವಲ್ಪ ಬೇಯಿಸ್ಕೊಂಡು ಯೂಸ್ ಮಾಡಿದರೆ ಒಳ್ಳೆಯದು. ನೋಡಿ, ಈಗ ಹೆಸರು ಬೇಳೆ ನೆನೆದಿದೆ. ಹೆಸರು ಬೇಳೆ ಮತ್ತು ಕಡಲೆಬೇಳೆ ಹಾಕಿದ್ದು ಗೊತ್ತಾಗ್ತದೆ ನಮಗೆ. ಜಸ್ಟ್ ನೋಡಿ, ಈ ಥರ ಮಾಡಬೇಕಾದ್ರೆ ಇದು ಕಟ್ ಆಗ್ತದೆ. ಕಡಲೆಬೇಳೆ ಮೆತ್ತಗಾಗಿದೆ ಅಂತಾದರೆ ನೆಂದಿದೆ ಅಂತ ಲೆಕ್ಕ. ಈಗ ಇದನ್ನು ನಾವು ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಇದು ತುಂಬ ಒಂದು ಹೆಲ್ದಿಯಾದ ದೋಸೆ, ಹಾಗೆ ವೆಯ್ಟ್ ಲಾಸಿಗೆ ಕೂಡ ತುಂಬಾನೇ ಹೈ ಪ್ರೋಟೀನ್ ಬೆಳಿಗ್ಗೆ ನಮಗೆ ಸಿಗ್ತದೆ ಬ್ರೇಕ್ಫಾಸ್ಟ್ ಅಲ್ಲಿ. ಹಾಗೆ ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಬಹುದು, ಮೊದಲಿನ ದಿವಸ ನೆನೆಸ್ಕೊಳ್ಳೋದು ಏನಿಲ್ಲ. ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳುವ. ಗ್ರೈಂಡ್ ಮಾಡೋದಕ್ಕೆ ಮುಂಚೆ ಅದಕ್ಕೆ ಜೀರಿಗೆ ಜೊತೆಗೆ 1 ಹಸಿಮೆಣಸು ಹಾಕ್ಕೊಳ್ತೇನೆ. ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕೊಳ್ಳುವ. ಫ್ಲೇವರ್ ಚೆನ್ನಾಗಿರ್ತದೆ, ಜೊತೆಗೆ ಒಳ್ಳೆಯದು ಕೂಡ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದು ಜೀರಿಗೆ ಆಗಿರ್ಬೋದು, ಕರಿಬೇವು ಹ್ಯಾರಿಗೆ ಒಳ್ಳೆಯದು, ಹಸಿಮೆಣಸು ಕೂಡ ನಮ್ಮ ವೆಯ್ಟ್ ಲಾಸಲ್ಲಿ ಒಳ್ಳೆ ಹೆಲ್ಪ್ ಮಾಡ್ತದೆ ನಮಗೆ. ರುಚಿಗೆ ಉಪ್ಪು ಕೂಡ ನಾವು ಈಗ ಹಾಕ್ಕೊಳ್ಬೋದು. ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳುವ. ಈಗ
ಗ್ರೈಂಡ್ ಮಾಡ್ಕೊಂಡು ಬರುವ. ನೋಡಿ ಈಗ ಹೆಸರು ಬೇಳೆ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಹೇಗೆ ಇದಕ್ಕೆ 1 ಕಪ್ ಅಷ್ಟು ರಾಗಿ ಫ್ಲೋರ್ ಅನ್ನ ಹಾಕೊಳ್ಳುವ. ನೀವು ರಾಗಿ ಹುಡಿಯನ್ನ ಕಲಸ್ಕೊಂಡು ಸೇರಿಸ್ಕೊಳ್ಬಹುದು, ಗ್ರೈಂಡ್ ಮಾಡ್ಬೇಕು ಅಂತ ಇಲ್ಲ. ಆದ್ರೆ ಮಿಕ್ಸಿ ಗ್ರೈಂಡರ್ಗೆ ಜಾರಿಗೆ ಹಾಕೊಂಡು ನೀವು ಮಾಡಿದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗ್ತದೆ ಅಲ್ವಾ. ಮತ್ತೆ ನೀರ್ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಂಡು ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನ ಮಾಡ್ಕೊಳ್ಬಹುದು. ಈಗ ನೋಡಿ ನಮ್ಮ ಹಿಟ್ಟು ರೆಡಿ ಆಯ್ತು, ಇದನ್ನ ಹಾಕೊಳ್ಳುವ. ಇದಕ್ಕೆ ನೀರ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಮಿಕ್ಸ್ ಮಾಡಿದ್ರೆ ಆಯ್ತು. ಇದಕ್ಕೆ ನೀರನ್ನ ಸೇರಿಸ್ಕೊಂಡಾಯ್ತು. ನೋಡಿ ನಮ್ಮ ದೋಸೆ ಬ್ಯಾಟರ್ ರೆಡಿ ಆಯ್ತು. ಎಷ್ಟು ಚೆನ್ನಾಗಿದೆ ನೋಡಿ. ರಾಗಿ ದೋಸೆ, ಹೆಸರು ಬೇಳೆ ಎಲ್ಲ ಹಾಕಿದ್ರ ಕಾರಣ ಒಳ್ಳೆ ಹೈ ಪ್ರೋಟೀನ್ ಕೂಡ ಇದೆ. ಇದನ್ನಿಂದ ದೋಸೆ ಮಾಡಿದ್ರೆ ನಮ್ಮ ಇನ್ಸ್ಟಂಟ್ ಆದ ದೋಸೆ ರೆಡಿ ಆಯ್ತು. ವೆಯ್ಟ್ ಲಾಸ್ ಅಲ್ಲಿ ಇದನ್ನ ನೀವು ಮಾಡ್ಕೊಂಡು ನೈಟ್ ಡಿನ್ನರ್ಗೆ ಕೂಡ ಮಾಡ್ಕೊಳ್ಬಹುದು. ಡಿನ್ನರ್ಗೆ ಮಾಡ್ಕೊಂಡ್ರೆ ಬೆಳಿಗ್ಗೆನೆ ಮಾಡ್ಕೊಂಡಿತ್ತು ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗುತ್ತೆ, ಡಿನ್ನರು ಆಗುತ್ತೆ ಈಸಿಯಾಗಿ. ಈಗ ವರ್ಕಿಂಗ್ ಲೇಡೀಸ್ ಇದ್ರೆ ಕೂಡ ಅವ್ರಿಗೆ ಕೂಡ ಮಾಡ್ಕೊಳ್ಬಹುದು. ಗಡಿಬಿಡಿ ಇದ್ದಾಗ, ಅರ್ಜೆಂಟ್ ಇದ್ದಾಗ ಎಲ್ಲ ಈಸಿಯಾಗಿ ಹೆಲ್ದಿ ಆದ ದೋಸೆಯನ್ನ ನಾವು ಮಾಡ್ಕೊಳ್ಬಹುದು. ಈಗ ದೋಸೆಯನ್ನ ಮಾಡ್ಕೊಡುವ ಬನ್ನಿ. ನೋಡಿ ಕಾವಲಿ ಕಾಯ್ತಾ ಇದೆ. ನಾನು ಜಸ್ಟ್ ಸ್ವಲ್ಪ ಹೊರಗಡೆ ಹೋಗಿ ಬರ್ಬೇಕಾದ್ರೆ ಕಾವಲಿ ನೋಡಿ ಕಾದೋಗಿದೆ. ಈಗ ಹಾಕೋ ಒಂದು ದೋಸೆ. ದೋಸೆನ ಹೀಗೆ ಹಾಕೊಳ್ಳಿ, ಆಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಳ್ಬಹುದು. ನಿಮಗೆ ತುಂಬಾ ಸೂಪರ್ ಆಗಿ ಬರ್ತದೆ ಈ ದೋಸೆ. ಸುಲಭ, ತುಂಬಾ ಸುಲಭವಾದ ದೋಸೆ ಅಂತ ಹೇಳ್ಬೋದು. ನಾನು ಹೊಸದಾಗಿ ತಗೊಂಡೆ ಇದು ತವಾ, ಇಂಡಸ್ ವ್ಯಾಲಿ ಅವರದ್ದು ಐರನ್ ಕಡಾಯಿ ತವಾ, ಸಾರಿ. ಯಾಕೆಂದ್ರೆ ನಂಗೆ ಇದು ತುಂಬಾನೇ ಇಷ್ಟ ಆಯ್ತು. ನಾನೊಂದು ತಗೊಂಡಿದ್ದೆ, ಬಟ್ ನಾನು ಆನ್ಲೈನ್ ಶಾಪ್ ಮಾಡ್ಲಿಲ್ಲ, ಅಂಗಡಿಗೆ ಹೋಗಿ ತಗೊಂಡೆ. ಬಟ್ ನನಗೆ ಅದರಲ್ಲಿ ದೋಸೆ ಏಳುವುದೇ ಇಲ್ಲ, ಇದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಇದು ಆಲ್ರೆಡಿ ಅಂದ್ರೆ ಅವರು ಸೀಸನಿಂಗ್ ಮಾಡಿ ಕೊಡ್ತಾರೆ. ತುಂಬಾನೇ ಚೆನ್ನಾಗಿದೆ ತವಾ. ನೀವು ತಗೊಳ್ಳೋದಾದ್ರೆ ತಗೊಳ್ಳಿ. ಈಗ ರೇಟ್ ಕೂಡ ನಾನು ಅವತ್ತು 1 ವರ್ಷದ ಹಿಂದೆ ತಗೊಳ್ಬೇಕಾದ್ರೆ 2,200 ಆ ತರ ಇತ್ತು ಒಂದು ಕಬ್ಬಿಣದ ಕಾವಲಿಗೆ. ಬಟ್ ನಾನಾಗ ಎಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ, ಎಲ್ರು ಕಬ್ಬಿಣದ ಕಾವಲಿ ಒಳ್ಳೇದು, ನಾನ್ ಸ್ಟಿಕ್ ಒಳ್ಳೇದಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆ ಟೈಮಲ್ಲಿ ತಗೊಂಡೆ, ಬಟ್ ಅದು ಅಷ್ಟು ಚೆನ್ನಾಗಿಲ್ಲ. ನಂಗೆ ಡೂಪ್ಲಿಕೇಟ್ ಅದು ಯಾಕೆ, ಅದ್ರಲ್ಲಿ ದೋಸೆ ಏಳುದೇ ಇಲ್ಲ. ಇದು ಇಂಡಸ್ ವ್ಯಾಲಿ, ಅದು 1200, ಮತ್ತೇನೋ ಒಂದು ಆಫರ್ ಏನೋ ಒಂದು ಇದ್ರಲ್ಲಿ ಸಿಕ್ಕಿತ್ತು ನಂಗೆ. ತುಂಬಾ ಚೆನ್ನಾಗಿದೆ ಯೂಸ್ ಮಾಡ್ಲಿಕ್ಕೆ, ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ವಾ. ಹಾಗಾಗಿ ಈ ಒಂದು ತವಾವನ್ನ ತಗೊಂಡೆ. 1200 ಓಕೆ, ತೊಂದ್ರೆ ಇಲ್ಲ, ಯಾಕಂದ್ರೆ ಲೈಫ್ ಟೈಮ್ ಆಯ್ತು ನಮಗೆ. ಈಗ ಎಲ್ಲ ಕಡೆ ಕೂಡ ಕಬ್ಬಿಣದ ಆಯ್ತು ಅಲ್ವಾ. ಇದು ಈಗ ಸಣ್ಣ ಉರಿಯಲ್ಲಿ ಉಂಟು, ಚೆನ್ನಾಗಿ ಕ್ರಿಸ್ಪಿ ಆಗುವ ಹಾಗೆ ಬೇಯಿಸ್ಕೊಳ್ಳುವ. ನೋಡಿ ನಾನು ಮಗುಚಿ ಹಾಕಿದೆ. ನಾನು ದೋಸೆ ಹಾಕಿ ನಾನೇನೋ ಬೇರೆ ಕೆಲಸ ಮಾಡ್ತಾ ಇದ್ದೆ, ಸ್ವಲ್ಪ ಕಾದೋಯ್ತು ನೋಡಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಎಷ್ಟು ಒಳ್ಳೆ ಆರೋಗ್ಯಕರವಾದ ದೋಸೆ ನೋಡಿ. ನಮ್ಮ ಡಯಾಬಿಟಿಸ್ ಇದ್ದವರು ಕೂಡ ಈ ದೋಸೆನ ತಿನ್ಬೋದು. ಹಾಗೆ ವೆಯ್ಟ್ ಲಾಸಿಗೆ ಕೂಡ, ಹಾಗೆ ಯಾರಿಗೆ ಆದ್ರೂ ಈ ಬ್ರೇಕ್ಫಾಸ್ಟ್ ಅನ್ನ ಮಾಡ್ಬೋದು. ತುಂಬಾನೇ ಟೇಸ್ಟಿ ಆಗಿರ್ತದೆ. ಈ ಕಾವಲಿಕೆಯಲ್ಲಿ ನಾವು ಎಷ್ಟು ದೊಡ್ಡ ಮಸಾಲೆ ದೋಸೆ ಕೂಡ ಮಾಡ್ಕೊಳ್ಬಹುದು.
ಬ್ರೇಕ್ಫಾಸ್ಟ್ ಮಸಾಲೆ ದೋಸೆ, ಬೇರೆ ಬೇರೆ ದೋಸೆ ವೆರೈಟಿಯನ್ನ ಈ ತವದಲ್ಲಿ ತೋರಿಸ್ತೇನೆ ನಾನು ನಿಮಗೆ. ಇದೀಗ ಬೇಯ್ಲಿ. ಇದೇನ್ ಗೊತ್ತಾ, ದೊಡ್ಡ ತವ ಅಂತ ಆಗುವಾಗ ನಮ್ದು ಗ್ಯಾಸ್ ಇದ್ದು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಈ ಸೈಡಿಗೆ ಎಲ್ಲ ನಿಮಗೆ ಫ್ಲೇಮ್ ಬರೋದಿಲ್ಲ. ಹಾಗಾಗಿ ಈ ಸೈಡ್ ಅಲ್ಲಿ ಈ ತರ ಆಗುತ್ತೆ ನಿಮಗೆ ಬೇಯ್ಲಿಕ್ಕೆ. ಬೆಂಕಿ ಎಲ್ಲಾಗಿ ಬರ್ಬೇಕು. ದೊಡ್ಡ ಬೆಂಕಿ ಮಾಡಿದ್ರೆ ಅಂದ್ರೆ ಈ ತರ ಒಲೆಗಳಲ್ಲಿ ನಾವು ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಬೆಂಕಿ ತಾಗದೆ ಈ ಸೈಡ್ ಇದಾಗೋದಿಲ್ಲ ಅಷ್ಟೇನೆ. ನೋಡಿ ಎಷ್ಟು ಚಂದ ಬರ್ತದೆ ನೋಡಿ ದೋಸೆ ನಮ್ಮ ಬಿಸಿ ಬೇಯಿ. ನೋಡಿ ನಮ್ಮ ಹೈ ಪ್ರೋಟೀನ್ ದೋಸೆ ರೆಡಿ ಆಯ್ತು. ಈಗ ಸರ್ವ್ ಮಾಡ್ಕೊಳ್ಳುವ. ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿದ್ರಲ್ಲ ಹೇಗ್ ಮಾಡೋದು ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಹಾಗೆ ನಿಮ್ಮ ಮನೇಲಿ ಕೂಡ ನೀವು ಈ ಬ್ರೇಕ್ಫಾಸ್ಟ್ ಅನ್ನ ಮಾಡಿ ಟೇಸ್ಟ್ ಮಾಡಿ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಅಲ್ಲಿ ನಂಗೆ ತಿಳಿಸಿ. ನಾನು ಟೇಸ್ಟ್ ಮಾಡ್ತೇನೆ ಈಗ. ವಾವ್, ಅಕ್ಕಿಯಿಂದ ಮಾಡಿದ ಯಾವ ದೋಸೆ ಕೂಡ ಅದಕ್ಕೆ ಬರ್ಲಿಕ್ಕಿಲ್ಲ. ರಾಗಿ ಫ್ಲೇವರ್ ಇರ್ಬೋದು, ಕಡಲೆಬೇಳೆ ಟೇಸ್ಟ್ ಇರ್ಬೋದು. ನಿಮಗೆ ಇದಕ್ಕೆ ಸ್ವೀಟ್ ಆಗಿ ಬೇಕಾದ್ರೆ ಬೆಲ್ಲ ಹಾಕೊಂಡಾದ್ರು, ಜೇನುತುಪ್ಪ ಹಾಕೊಂಡಾದ್ರೂ ತಿನ್ಬೋದು. ಆದ್ರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿರುವವರು ಬೇಡ, ಹೇಳಿದ್ದಷ್ಟೇ ನಾನು. ನನಗೆ ಯಾವಾಗಲೂ ಸಿಹಿಯಲ್ಲಿ ತಿನ್ಲಿಕ್ಕೆ ಇಷ್ಟ, ಬಟ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರೋ ಕಾರಣ ನಾನು ಶೇಂಗಾ ಚಟ್ನಿನ ಯೂಸ್ ಮಾಡ್ಕೊಂಡೆ. ಶೇಂಗಾ ಕೂಡ ನಮಗೆ ಹೆಲ್ದಿ ಫ್ಯಾಟ್. ಹಾಗಾಗಿ ನಾನು ನನ್ನ ಬ್ರೇಕ್ಫಾಸ್ಟ್ ಅನ್ನ ಮುಗಿಸ್ತೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ಬೇರೆ ಬೇರೆ ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.